5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಲೀಲಾವತಿಯವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು ಭಾಷೆಯ ಚಿತ್ರಗಳಲ್ಲಿ ನಟಿಸಿದ್ದಾರೆ. 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಿಂಚಿದ್ದಾರೆ. ಹೀಗೆ ಸಾಧನೆಯ ಮೇರು ಶಿಖರ ಏರಿ 5 ದಶಕಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾದ ನಟಿಗೆ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಕೊಡಬೇಕು ಅನ್ನೋ ಕೂಗು ಹೆಚ್ಚಾಗ್ತಿದೆ. ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ನಂತರ ವಿಷ್ಣುವರ್ಧನ್, ಸರೋಜಾದೇವಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ನೀಡಿದ್ದು, ಲೀಲಾವತಿಗೂ ಸಹ ಮರಣೋತ್ತರ ಗೌರವ ಸಿಗಬೇಕು ಎಂಬ ಬೇಡಿಕೆ ಶುರುವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ 36 ಸಿನಿಮಾಗಳಲ್ಲಿ ಲೀಲಾವತಿ ಅಭಿನಯಿಸಿದ್ರು. ಮೇರು ನಟರ ಜೊತೆ ಅಭಿನಯಿಸಿರೋ ಲೀಲಾವತಿ ಅವರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅನ್ನೋದು ಕರವೇ ಹೋರಾಟಗಾರರ ಮನವಿಯಾಗಿದೆ. ಇದಕ್ಕೆ ಸರ್ಕಾರ ಏನು ಸ್ಪಂದಿಸುತ್ತಾರೆ ನೋಡಬೇಕು. ಹಾಗಾಗಿ ಇಡೀ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಎಲ್ರಿಗೂ ಕೊಡಿ. ನಾವು ಕೊಟ್ಟಿರೋರ್ಗೂ ವಿರೋಧ ಇಲ್ಲ. ಆದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರ ಕವಿ, ಜಗದ ಕವಿ, ಯುಗದ ಕವಿ ಕುವೆಂಪು ಅವರಿಗೆ ನೀಡಿದ್ದೀರಾ. ಇಲ್ಲಿಯ ತನಕ ಸುಮಾರು 11 ಜನಕ್ಕೆ ರಾಷ್ಟ್ರ ಕವಿ ಕುವೆಂಪು ಅವರನ್ನು ಒಳಗೊಂಡು 11 ಜನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿದ್ದೀರಾ. ಹಾಗಾಗಿ ಲೀಲಾವತಿ ಅಮ್ಮನವರಿಗೆ ಕೇಳಬೇಕಾದಂತ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ. ನಾವು ಕೇಳಬಾರ್ದಾಯ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಾನು ಪದೇ ಪದೇ ಯಾವುದೇ ವಿಚಾರ ತಗೊಂಡ್ರು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇರ್ತೀನಿ, ನೀವು ಕನ್ನಡದ ರಾಮಯ್ಯ. ನಾನು ಕನ್ನಡದ ವಿಚಾರದಲ್ಲಿ ನಿಮ್ಮನ್ನ ಬಹಳ ಗೌರವಿಸ್ತೀನಿ, ಪ್ರೀತಿಸ್ತೀನಿ, ಅಭಿನಂದಿಸ್ತೀನಿ. ಆದ್ರೆ ನೀವು ಡಿ ಕೆ ಶಿವಕುಮಾರ್ ಅವರು ಕೂತು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಡಾಕ್ಟರ್ ಎಂ ಲೀಲಾವತಿ ಅವರಿಗೆ ಸಮರ್ಪಿಸಿದ್ದೆ. ಆದ್ರೆ ನೀವು ಇನ್ನೂ ಒಂದು ಮೆಟ್ಟಲು ಕನ್ನಡಿಗರ ಹೃದಯದಲ್ಲಿ ಇರ್ತೀರಾ.